ಅಲ್ಲಿ ಅಲ್ಲಿ ಎಸ್ ಟಿ ಸಮುದಾಯ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಾಗಲಕೋಟೆ ಏರಿಯಾದಲ್ಲೇ ಅಹಿಂದಕ್ಕೆ ಹೆಚ್ಚು ಅವಕಾಶಗಳಿದ್ದಾವೆ, ಮೇಟಿಯವ್ರಿಗೆ ಹೆಚ್ಚು ಅವಕಾಶ ಅಂತೇಳಿ ಭಾಳಷ್ಟು ಸರ್ವೆಗಳು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಹೋಗಿ ಪ್ರಶ್ನೆ ಮಾಡುವಂಥದ್ದು, ಜನರನ್ನು ಮಾತಾಡಿಸುವಂಥದ್ದು, ಜನನೂ ತಮಗೆ ಅನಿಸಿದ್ದನ್ನು ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ಈ ಹಳ್ಳಿಗಳಲ್ಲೇ ಮೇಟಿ ಅವರ ಹೆಸರು ಕೇಳಿ ಬರ್ತಾ ಇದ್ರೆ, ಅದೇ ಶಹರದಲ್ಲೇ ಲೋಕಲ್ದಲ್ಲೇ ವೀರಣ್ಣ ಚರಂತಿ ಮಠದ ಹೆಸರು ಹೆಚ್ಚು ಕೇಳ್ತಾ ಇದ್ದ. ಆದರೆ ಇದೆಲ್ಲ ಮತಗಳಾಗಿ ಪರಿವರ್ತನೆ ಆದಾಗ ಹೆಚ್ಚಿಗೆ ಮೇಟಿಯವ್ರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ ಅಂತೇಳಿ ಆರಂಭಿಕ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಇದು ಎಷ್ಟು ಕರೆ ಆಗ್ತದೆ, ಸುಳ್ಳು ಆಗ್ತದೆ ಬೇರೆ ವಿಷಯ. ಬಟ್ ಅಲ್ಲಿ ಒಂದು ತಿಕ್ಕಾಟ ಜೋರು ನಡೆಯುವಂಥದ್ದು. ಯಾಕಂದರೆ ಒಂದು ಕಡೆ ಯತ್ನಾಳರಂಥ ಒಬ್ಬ ಹಿಂದುತ್ವವಾದಿಗಳು ಬಂದು ಪ್ರಚಾರ ಮಾಡೋ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಈಗಾಗಲೇ ನಮ್ಮ ಚರಂತಿ ಮಠ ಹೇಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಆ ಭಾಗಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಅವರಂತೆ ಹಿಂದುತ್ವದ ಪ್ರಬಲ ವಿರೋಧಿ ಅಂತೇಳಿ ಈಗಾಗಲೇ ರಾಜ್ಯ ತುಂಬ ಐಡೆಂಟಿಫೈ ಆದಂಥವ್ರು. ಅವರಿದ್ದಂಥವರು ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿಯ ಹಿಂದುಳಿದ ಅಥವಾ ಅಹಿಂದ ಜನರು ಒಂದು ಗುಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಹಳ್ಳಿ ಜನ ಮಾತ್ರ ಈ ಗ್ಯಾರಂಟಿಗೆ ಮರಳಾಗಿದ್ದಾರೆ ಅನ್ನೋದು ಈ ಮೇಲ್ನೋಟಕ್ಕಂತೆ ಕಂಡು ಬರೋದು. ಇನ್ನು ರಿಸಲ್ಟ್ ಬಂದ ದಿವಸ ಗೊತ್ತಾಗುವಂಥದ್ದು ಇದು ಸತ್ಯನೋ ಸುಳ್ಳನೋ. ಆದರೆ ಮಾತ್ರ ಜನ ಮಾತಾಡೋದಿನ್ನು ಸುಳ್ಳಲ್ಲ, ಅದು ತಮ್ಮ ಜೊತೆ ಹಂಚ್ಕೊಂಡಿದ್ದು. ಏನೂ ಇರಲಿ, ಬಾಗಲಕೋಟೆ ಮೋಸ್ಟ್ಲಿ ಹಿಂದುತ್ವದ ವಿರುದ್ಧ ಅಹಿಂದ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು. ಕಾರಣ ಒಂದಿಷ್ಟು ವಜನ ಇದಕ್ಕೆ ಹೆಚ್ಚಾಗ್ತದೆ ಅಂದ್ರೆ ಗ್ಯಾರಂಟಿಗಳಿಂದ, ಅದರಲ್ಲೂ ಬಸ್ ಗ್ಯಾರಂಟಿ ಭಾಳಷ್ಟು ಹೆಲ್ಪ್ ಮಾಡೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತು. ಇನ್ನು ಪಟ್ಟಣದಲ್ಲಂತೂ ಸಹಜವಾಗಿ ಚರಂತಿ ಮಟ್ಟದಲ್ಲಿ ನಡಿಬೋದು, ಆದರೆ ಅದು ಎಷ್ಟು ಮಟ್ಟಿಗೆ ಗೆಲ್ಲು ಅಂತ ಹಂತಕ್ಕೆ ಹೋಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ, ಏನೂ ಇರಲಿ ಬಾಗಲಕೋಟೆ ಶಹರ ಹಿಂದುತ್ವ, ಬಾಗಲಕೋಟೆ ಹಳ್ಳಿಗಳು ಅಹಿಂದತ್ವ. ನೋಡೋಣ ಇದರ ಯಾವ್ದು ಗೆಲ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್. ಮತ್ತೆ ಡೆವಲಪ್ ಆದ ಮಾತಾಡ್ತೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಇಲ್ಲ. 16 ನ್ಯೂಸ್ ಅರ್ಥ ಚೇತನ ಸತ್ಯ ಕೈಗಳಲ್ಲಿ ವಂದನೆಗಳು.